ಟಾಕ್ಸಿಕ್ ಟ್ರೈಲರ್ ರಿಲೀಸ್ ಆಗಿದೆ. ಎಲ್ಲೆಡೆ ಟಾಕ್ಸಿಕ್ ಟ್ರೈಲರ್ದೇ ಹವಾ ಎಬ್ಬಿದೆ. ಯಾವ ರೀತಿ ಇದೆಯಪ್ಪ ಅಂದರೆ ಹಾಲಿವುಡ್ ಲೆವೆಲ್ನಲ್ಲಿ ಈ ಒಂದು ಟ್ರೈಲರ್ ಇದೆ. ಒಂದೇ ಮಾತು, ಯಶ್ ಅವರು ಹೇಳಿದ್ದು ಕನ್ನಡ ಇಂಡಸ್ಟ್ರಿನ ಒಂದು ಮಟ್ಟಕ್ಕೆ ತಗೊಂಡೋಗಿದ್ದೀನಿ, ಇನ್ನು ನೆಕ್ಸ್ಟ್ ಸ್ಟೆಪ್ ತಗೊಂಡೋಗ್ತೀನಿ ಅಂತ ಹೇಳಿದರು. ಅದೇ ರೀತಿ ಮಾಡಿದ್ದಾರೆ. ಈ ಒಂದು ಟ್ರೈಲರ್ನ ನೋಡಿದಾಗ ಎಂಟಕ್ಕೆ 4 ವರ್ಷ ಟೈಮ್ ಹಿಡಿತು ಅಂತ ಟ್ರೈಲರ್ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಒಂದೊಂದು ಫ್ರೇಮಲ್ಲೂ ಗೊತ್ತಾಗುತ್ತೆ. ಮೇಕಿಂಗ್ ಆಗಿರ್ಬೋದು, ಆ್ಯಕ್ಟರ್ಸ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಎಲ್ಲನೂ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರು ಈ ಒಂದು ಚಿತ್ರದಲ್ಲಿ 2 ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಪ್ಪ ಮಗ. ರಾಯ ಹಾಗೂ ಟಿಕೆಟ್. ಬಿಗ್ ಹೈಲೈಟ್ ಅಂದರೆ ಟಿಕೆಟ್. ಇಲ್ಲಿವರೆಗೂ ನಾವು ರಾಯನ ಪಾತ್ರನ ನೋಡಿದ್ವಿ, ಆದರೆ ಟಿಕೆಟ್ ರಾಯನಿಗಿಂತ ಕ್ರೂಯಲ್ ಅಂತ ಅನಿಸುತ್ತೆ ಆ್ಯಕ್ಟಿಂಗಲ್ಲಿ. ಟಿಕೆಟ್ ನನಗೆ ಆ್ಯಕ್ಟಿಂಗ್ ಅಲ್ಲಿ ಇಷ್ಟ ಆದ. ಯಾಕಪ್ಪ ಅಂದರೆ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಒಂದು ಡೈಲಾಗ್ ಆಗಿರ್ಬೋದು, ತುಂಬ ಅಗ್ರೆಷನಿಂದ ಕೂಡಿತ್ತು. ಇನ್ನು ಕಿಯಾರಾ ಅಡ್ವಾಣಿ ಅವ್ರಿಗೆ ತುಂಬಾ ಒಂದು ಸ್ಪೇಸ್ ಇದೆ ಈ ಒಂದು ಚಿತ್ರದಲ್ಲಿ. ಎಮೋಷನಲಿ ತುಂಬಾ ಕನೆಕ್ಟ್ ಆಗುವಂತಹ ಸಾಧ್ಯತೆ ಇದೆ. ಟ್ರೈಲರ್ನಲ್ಲಿ ತೋರಿಸಿದ್ದಾರೆ. ತಾರಾ ಸುತಾರಿಯಾ ಆಗಿರ್ಬೋದು, ರುಕ್ಮಿಣಿ ವಸಂತ್ ಅವರು ಹಾಗೂ ಉಮಾ ಕುರೇಶಿ ಇವರುಗಳ ಪಾತ್ರನೂ ಕೂಡ ಅಷ್ಟೇ ಪ್ರಮುಖವಾಗಿದೆ. ಟ್ರೈಲರ್ನಲ್ಲೂ ಕೂಡ ಇವರ ಇಂಪಾರ್ಟೆನ್ಸ್ನ ತೋರಿಸಿದ್ದಾರೆ. ನಯನತಾರವರು ಅಕ್ಕನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವರು ಕೂಡ ಸಿನಿಮಾದುದ್ದಕ್ಕೂ ಇರ್ತಾರೆ. ಹಾಗೂ KGFನಲ್ಲಿ ಏನು ತಾಯಿ ಮಗನ ಸೆಂಟಿಮೆಂಟ್ ಇತ್ತು, ಇಲ್ಲಿ ತಂದೆ ಮಗನ ಒಂದು ಟಗ್ ಆಫ್ ವಾರ್ ಇರಲಿದೆ. ನಾನಾ ನೀನಾ ಅಂತ ತಂದೆ ಮಗ ಗುದ್ದಾಡೋ ಸೀನ್ ಲಾಸ್ಟಲ್ಲಿ ಬಿಟ್ಟಿದ್ದಾರೆ. ಖಂಡಿತವಾಗ್ಲೂ ಅದನ್ನು ಥಿಯೇಟರ್ನಲ್ಲಿ ನೋಡಿದ್ರೆ ಗೂಸ್ ಬಂಪ್ಸ್ ಗ್ಯಾರಂಟಿ. ಇನ್ನು ಈ ಸಿನಿಮಾ ಇದೇ ಆಗಸ್ಟ್ 26ಕ್ಕೆ ರಿಲೀಸ್ ಆಗ್ತಿದೆ. ಇನ್ನು 3 ವಾರಗಳಷ್ಟೇ ಬಾಕಿ ಇರೋದು. ನಿಮಗೆ ಟ್ರೈಲರ್ ನೋಡಿ ಏನನ್ನಿಸ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.